ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಸ್ಪೀಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಹೋಳಿ ಹಬ್ಬದ ಬಗ್ಗೆ 20 ಸಾಲುಗಳ ಪ್ರಬಂಧ ನೋಡ್ತಾ ಹೋಗೋಣ. ಈ ಒಂದು 20 ಸಾಲುಗಳ ಮಾಹಿತಿ ಅಂತಕ್ಕಂಥ ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಲುಪುವ ಮತ್ತು ತುಂಬ ಸಿಗುತ್ತೆ. ಇನ್ನೊಬ್ಬರಿಗೂ ಶೇರ್ ಮಾಡಿ ನಿಮಗೆ ಚಾನಲ್ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತಾನೆ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಹೋಳಿ ಹಿಂದೂಗಳ ಪ್ರಸಿದ್ಧ ಹಬ್ಬವಾಗಿದೆ. ಹೋಳಿ ಹಿಂದೂಗಳ ಪ್ರಸಿದ್ಧ ಹಬ್ಬವಾಗಿದೆ. ಎರಡನೇ ಪಾಯಿಂಟ್, ಹೋಳಿಯು ಮಾರ್ಚ್ ತಿಂಗಳಲ್ಲಿ ಬರುತ್ತದೆ. ಹೋಳಿಯು ಮಾರ್ಚ್ ತಿಂಗಳಲ್ಲಿ ಬರುತ್ತದೆ. ಮೂರನೇ ಪಾಯಿಂಟ್, ಇದು ಬಣ್ಣಗಳ ಹಬ್ಬವಾಗಿದೆ. ಓಕೆ, ಈ ಹಬ್ಬವನ್ನು ವಸಂತ ಮಾಸದಲ್ಲಿ ಆಚರಿಸಲಾಗುತ್ತದೆ. ನಂತರ ಐದನೇ ಪಾಯಿಂಟ್, ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆಯಂದು ಹೋಳಿ ಹಬ್ಬ ಆಚರಿಸುತ್ತೇವೆ. ಅದಾನಂತರ ಆರನೇ ಪಾಯಿಂಟ್, ಉತ್ತರ ಭಾರತದಲ್ಲಿ ಈ ಹಬ್ಬಕ್ಕೆ ಹೆಚ್ಚು ಮಹತ್ವವಿದೆ. ಉತ್ತರ ಭಾರತದಲ್ಲಿ ಈ ಹಬ್ಬಕ್ಕೆ ಹೆಚ್ಚು ಮಹತ್ವವಿದೆ. ಏಳನೇ ಪಾಯಿಂಟ್, ವಯಸ್ಸಿನ ಮಿತಿ ಇಲ್ಲದೆ ಜನರು ಬಣ್ಣವನ್ನು ಪರಸ್ಪರ ಎರಚಿಕೊಳ್ಳುವ ಮೂಲಕ ಆಚರಿಸುತ್ತಾರೆ. ಎಂಟನೇ ಪಾಯಿಂಟ್, ಭಗವಾನ್ ವಿಷ್ಣು ಭಕ್ತ ಪ್ರಹ್ಲಾದನನ್ನು ರಕ್ಷಿಸಿದ ದಿನವೆಂತಲೂ ಹೇಳಲಾಗುತ್ತದೆ. ಒಂಬತ್ತನೇ ಪಾಯಿಂಟ್, ಹಿರಣ್ಯಕಶ್ಯಪನ ಸಹೋದರಿ ಹೋಳಿಕಾ ಪ್ರಹ್ಲಾದನನ್ನು ಜ್ವಾಲೆಯಿಂದ ಹತ್ಯೆ ಮಾಡಲು ಮುಂದಾಗುತ್ತಾಳೆ. ಓಕೆ, ಮತ್ತೆ ನೋಡಿ, ಹಿರಣ್ಯಕಶಿಪಿನ ಸಹೋದರಿ ಹೋಳಿಕಾ ಪ್ರಹ್ಲಾದನನ್ನು ಜ್ವಾಲೆಯಿಂದ ಹತ್ಯೆ ಮಾಡಲು ಮುಂದಾಗುತ್ತಾಳೆ. 10ನೇ ಪಾಯಿಂಟ್, ಆದರೆ ಭಗವಾನ್ ವಿಷ್ಣು ಪ್ರಹ್ಲಾದನನ್ನು ಹೋಳಿಕಾಳಿಂದ
ರಕ್ಷಿಸಿ, ಹೋಳಿಕಾಳಿಂದ ರಕ್ಷಿಸಿ, ಸ್ವತಃ ಹೋಳಿಕಾಳೆ ಜ್ವಾಲೆಯಲ್ಲಿ ಹತಳಾಗುತ್ತಾಳೆ. ಮತ್ತು ನೋಡಿ, ಆದರೆ ಭಗವಾನ್ ವಿಷ್ಣು ಪ್ರಹ್ಲಾದನನ್ನು ಹೋಳಿಕಾಳಿಂದ ರಕ್ಷಿಸಿ ಸ್ವತಃ ಹೋಳಿಕಾಳೆ ಜ್ವಾಲೆಯಲ್ಲಿ ಹತಳಾಗುತ್ತಾಳೆ. 11ನೇ ಪಾಯಿಂಟ್. ಈ ವಿಜಯವನ್ನು ಹೋಳಿಯ ಮೊದಲ ದಿನವೆಂದು ಆಚರಿಸಲಾಗುತ್ತದೆ. ಈ ವಿಜಯವನ್ನು ಹೋಳಿಕೆಯ ಮೊದಲ ದಿನವೆಂದು ಆಚರಿಸಲಾಗುತ್ತದೆ. 12ನೇ ಪಾಯಿಂಟ್. ಇದು ಕೆಟ್ಟದರ ಮೇಲೆ ಒಳಿತಿನ ವಿಜಯವನ್ನು ಸಂಕೇತಿಸುತ್ತದೆ. ಓಕೆ. 13ನೇ ಪಾಯಿಂಟ್ ನೋಡಿ, ಹೋಳಿಯನ್ನು ಮಥುರಾ ಮತ್ತು ವೃಂದಾವನದಂತಹ ಸ್ಥಳಗಳಲ್ಲಿ ಸಂಭ್ರಮದಿಂದ ಆಚರಿಸುತ್ತಾರೆ. 14ನೇ ಪಾಯಿಂಟ್. ಭಗವಾನ್ ಕೃಷ್ಣ ಮತ್ತು ರಾಧೆಯ ನಡುವಿನ ಪ್ರೀತಿಯ ಸಂಕೇತವಾಗಿಯೂ ಈ ಹಬ್ಬವಾಗಿದೆ. ಮತ್ತು ನೋಡಿ, ಭಗವಾನ್ ಕೃಷ್ಣ ಮತ್ತು ರಾಧೆಯ ನಡುವಿನ ಪ್ರೀತಿಯ ಸಂಕೇತವಾಗಿಯೂ ಈ ಹಬ್ಬವಾಗಿದೆ. 15ನೇ ಪಾಯಿಂಟ್. ಈಶ್ವರ ತನ್ನ ಮೂರನೇ ಕಣ್ಣಿನಿಂದ ಕಾಮನನ್ನು ಸುಟ್ಟು ಭಸ್ಮ ಮಾಡಿದ ದಿನವೆಂತಲೂ ಇತಿಹಾಸದಲ್ಲಿ ತಿಳಿಯಬಹುದು ಅಥವಾ ಪುರಾಣಗಳಲ್ಲಿ ತಿಳಿಯಬಹುದು ಅಂತಲೂ ಹೇಳ್ಬೋದು. ಓಕೆನಾ? 16ನೇ ಪಾಯಿಂಟ್. ಬಣ್ಣ ಬಣ್ಣದ ಪುಡಿ ಮತ್ತು ನೀರನ್ನು ಒಬ್ಬರಿಗೊಬ್ಬರು ಎರಚಿಕೊಂಡು ಸಂತಸ ಪಡುತ್ತಾರೆ. ಓಕೆ. ಮತ್ತೊಮ್ಮೆ ನೋಡಿ, ಬಣ್ಣ ಬಣ್ಣದ ಪುಡಿ ಮತ್ತು ನೀರನ್ನು ಒಬ್ಬರಿಗೊಬ್ಬರು ಎರಚಿಕೊಂಡು ಸಂತಸ ಪಡುತ್ತಾರೆ. 17ನೇ ಪಾಯಿಂಟ್ ನೋಡಿ, ಎಲ್ಲರೂ ಒಂದೆಡೆ ಸೇರುವುದರಿಂದ ಸಂತೋಷ ಅಲ್ಲಿ ಮನೆ ಮಾಡುತ್ತದೆ. ಎಲ್ಲರೂ ಒಂದೆಡೆ ಸೇರುವುದರಿಂದ ಸಂತೋಷ ಅಲ್ಲಿ ಮನೆ ಮಾಡುತ್ತದೆ. 18ನೇ ಪಾಯಿಂಟ್. ಹೋಳಿಯು ಸಂಬಂಧಗಳನ್ನು
ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ. ಮತ್ತೊಮ್ಮೆ ನೋಡಿ, ಹೋಳಿಯು ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ. 19ನೇ ಪಾಯಿಂಟ್ ನೋಡಿ, ಯಾವುದೇ ಜಾತಿ ಮತವಿಲ್ಲದೆ ಒಂದುಗೂಡಿ ಆಚರಿಸುವ ಹಬ್ಬ. ಯಾವುದೇ ಜಾತಿ ಮತವಿಲ್ಲದೆ ಒಂದುಗೂಡಿ ಆಚರಿಸುವ ಹಬ್ಬ. 20ನೇ ಪಾಯಿಂಟ್, ಹೋಳಿ ಹಬ್ಬವನ್ನು ಪ್ರೀತಿ ಮತ್ತು ಏಕತೆಯ ಹಬ್ಬ ಎಂತಲೂ ಕರೆಯುತ್ತಾರೆ. ಹೋಳಿ ಹಬ್ಬವನ್ನು ಪ್ರೀತಿ ಮತ್ತು ಏಕತೆಯ ಹಬ್ಬ ಎಂತಲೂ ಕರೆಯುತ್ತಾರೆ. ಓಕೆ, ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ಇಷ್ಟವಾಯ್ತು. ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ನಿಮ್ಗೆ ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ, ಯಾವ ರೀತಿಯ ಒಂದು ಪತ್ರಲೇಖನ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ರೀತಿಯ ಪ್ರಬಂಧ ಮತ್ತು ಪತ್ರಲೇಖನ ಎಲ್ಲ ಪ್ರಯತ್ನ ಬರ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯ ಭೇಟಿ ಆಗ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.